ಗಿರೀಶ್ ಮಟ್ಟಣ್ಣನವರ್ ಆಗಮಿಸಿದ್ರು ಎಸ್ಐಟಿ ಕಚೇರಿ. ಆಗಮಿಸಿ ವಿಚಾರಣೆಯನ್ನ ಕೂಡ ಎದುರಿಸಿದ್ರು. ಅನೇಕ ಪ್ರಶ್ನೆಗಳನ್ನ ಕೂಡ ಈ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ ಎನ್ನುವಂತ ವಿಚಾರ. 150ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಇಂಟರ್ವ್ಯೂ ನೋಡಿ ಪ್ರಶ್ನೆಗಳನ್ನ ತಯಾರು ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ವಿವಿಧ ಸಂದರ್ಶನಗಳನ್ನ ಕೊಟ್ಟಿದ್ರಲ್ಲ, ಅದರಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರಲ್ಲ, ಅದೆಲ್ಲವನ್ನು ಕೂಡ ಇಟ್ಟುಕೊಂಡು ಅದನ್ನೇ ಆಧರಿಸಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದಲ್ಲ ಎರಡಲ್ಲ 150 ಪ್ರಶ್ನೆಗಳು. ಅದರಿಂದ ಮಟ್ಟಣ್ಣನವರಿಂದ ಉತ್ತರವನ್ನ ಪಡೆದುಕೊಳ್ಳಲಾಗಿದೆ. ಪ್ರಣವ್ ಮೊಹಂತಿ, ಜಿತೇಂದ್ರ ದಯಾಮ, ಸೈಮನ್ ಮೂವರು ಕೂಡ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅಧಿಕಾರಿಗಳಿಂದ ಮಾತ್ರ ಈ ಒಂದಷ್ಟು ವಿಚಾರಣೆಯನ್ನ ನಡೆಸಲಾಗಿದೆ. ಬಾಗಿಲು ಹಾಕೊಂಡು ವಿಚಾರಣೆಯನ್ನ ನಡೆಸಿದ್ರು ಅನ್ನುವಂತ ವಿಚಾರ. ಎಸ್ಐಟಿ ಪ್ರಶ್ನೆಗಳ ಸುರಿಮಳೆಯಿಂದ ಸದ್ಯಕ್ಕೆ ಮಟ್ಟಣ್ಣನವರು ಒಂದು ರೀತಿಯಲ್ಲಿ ಗಲಿಬಿಲಿ ಜೊತೆಯಲ್ಲಿ ಕಂಗಾಲಾಗಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಗಮನಿಸ್ತಾ ಇದ್ವಿ ನಿನ್ನೆ ಇಡೀ ದಿನ ವಿಚಾರಣೆ, ಅದರಲ್ಲೂ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣನವರ್ ವಿಚಾರಣೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು? ಸುಮಾರು 150 ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ. ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಈಗ ಎಸ್ಐಟಿಗೆ ಅಂತ? ಅಶ್ವಿನಿ, ನಿನ್ನೆ ತಡರಾತ್ರಿವರೆಗೂ ಕೂಡ ಈ 4 ವಿಚಾರಣೆ ನಡೆದಿರುವಂತದ್ದು. ಅಂದ್ರೆ ಟಿ ಜಯಂತ್ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಜೊತೆಗೆ ಅಭಿಷೇಕ್, ವಿಠ್ಠಲಗೌಡ, ಈ 4 ಕೂಡ ನಿನ್ನೆ ತಡರಾತ್ರಿವರೆಗೂ ಕೂಡ ಎಸ್ಐಟಿ ವಿಚಾರಣೆ ನಡೆಸಿದ್ದಾರೆ. ಅವರಿಂದ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಅವರಿಗೆ ಕೇಳಿ ಅವರಿಂದ ಉತ್ತರವನ್ನು ಕೂಡ ಪಡೆದುಕೊಂಡಿದ್ದಾರೆ. 4 ಕೂಡ ಸಪರೇಟ್ ಆಗಿ ಬೇರೆ ಬೇರೆಯಾಗಿ ಕುಳ್ಳಿರಿಸಿಕೊಂಡು ಅವರನ್ನ ಪ್ರಶ್ನಿಸಿದ್ದಾರೆ. 4ರಿಂದಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಉತ್ತರ ಪಡೆದಿದ್ದಾರೆ. ಪ್ರಮುಖವಾಗಿ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ ಇದ್ರು. ಅವರೇ ಖುದ್ದಾಗಿ ಅವರು ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಅವರೇ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರಿದ್ರು, ಎಸ್ಪಿ ಸೈಮನ್ ಅವರಿದ್ರು. ಈ ಮೂವರು ಸೇರಿಕೊಂಡು ಏನು 4ರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ 4 ಕೂಡ ಕೇಳಿದ್ರು. ಪ್ರಮುಖವಾಗಿ ಆ ಒಂದು ಬುರುಡೆ ಏನಿದೆ ಅಲ್ಲ, ಆ ಕೋರ್ಟಿಗೆ ಒಪ್ಪಿಸಿದಂತಹ ಬುರುಡೆ ಏನಿದೆ ಅಲ್ಲ, ಅದರ ಕುರಿತು ಒಂದಷ್ಟು ಅಸ್ಪಷ್ಟತೆ ಇದೆ. ಯಾವುದೇ ರೀತಿಯಾದಂತಹ ಸ್ಪಷ್ಟ ಉತ್ತರ ಬರ್ತಾ ಇಲ್ಲ. ಹೀಗಾಗಿ 4ರನ್ನು ಕೂಡ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ವಿಚಾರಣೆಯನ್ನು ಮಾಡಿರುವಂತದ್ದು. ಆ 4ರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆ ಕೇಳಿದ್ದಾರೆ. ಆರಂಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆಯಾಗಿ ಅವರನ್ನ ಕುಳ್ಳಿರಿಸಿಕೊಂಡು ಅವರಿಗೆ ಪ್ರಶ್ನೆ ಕೇಳಿದ್ದಾರೆ. ಆ ಬಳಿಕ ಒಟ್ಟಿಗೆ ಕುಳಿತುಕೊಂಡು ಅವರಿಗೆ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಆವಾಗ ಒಂದಷ್ಟು ಗೊಂದಲಕಾರಿಯಾದಂತಹ ಉತ್ತರವನ್ನು ಕೂಡ 4ರು ನೀಡಿದ್ದಾರೆ. ಆ ಬಳಿಕ ಟಿ ಜಯಂತ್ ಅವರೇ ಒಂದು ಸ್ಫೋಟಕವಾದಂತಹ ವಿಚಾರವನ್ನ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸಿದ್ದು. ಎಂದ್ರೆ ಈ ಒಂದು ಬುರುಡೆ ಏನಿದೆಯಲ್ಲ, ಇದನ್ನ ಮಟ್ಟಣ್ಣವರೇ ತಂದು ಕೊಟ್ಟಿದ್ದು ಅನ್ನುವಂತಹ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳಿಗೆ ಜಯಂತ್ ಅವರು ತಿಳಿಸಿದ್ರು. ಆದ್ರೆ ಗಿರೀಶ್ ಮಟ್ಟಣ್ಣವರು ಮಾತ್ರ ನಾನು ಈ ಒಂದು ಬುರುಡೆಯನ್ನು ತಂದು ಕೊಟ್ಟದ್ದಲ್ಲ, ಬುರುಡೆಯ ವಿಚಾರವಾಗಿ ನನ್ಗೇನು ಗೊತ್ತಿಲ್ಲ ಅನ್ನುವಂತ ಹೇಳಿದ್ದು. ಹೀಗಾಗಿ ಇವರ ಒಂದು 2 ಸ್ಟೇಟ್ಮೆಂಟ್ ಅಲ್ಲಿ ಬಹಳಷ್ಟು ಗೊಂದಲ ಇತ್ತು. ಹೀಗಾಗಿ ಅಧಿಕಾರಿಗಳು ಅವರನ್ನ ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಿದ್ರು. ಇವತ್ತು ಮತ್ತೆ ಅವರನ್ನ ವಿಚಾರಣೆ ನಡೆಸ್ತಾರೆ. ನಿನ್ನೆ ರಾತ್ರಿ ವೇಳೆ ಅವರಿಗೆ ಅಲ್ಲೇ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿದ್ರು. ಹೀಗಾಗಿ ಇವತ್ತು ಬೆಳಗಿನಿಂದ ಮತ್ತೆ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ. ಅವರಿಂದ ಒಂದಷ್ಟು ಸತ್ಯಗಳನ್ನ ಮತ್ತೆ ಬಾಯಿ ಬಿಡಿಸ್ತಾರೆ. ಅಶ್ವಿನಿ, ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿನ್ನೆ ಗಿರೀಶ್ ಮಟ್ಟಣ್ಣನವರ್ ಆಗಮಿಸಿದ್ರು ಎಸ್ಐಟಿ ಕಚೇರಿ. ಆಗಮಿಸಿ ವಿಚಾರಣೆಯನ್ನ ಕೂಡ ಎದುರಿಸಿದ್ರು. ಅನೇಕ ಪ್ರಶ್ನೆಗಳನ್ನ ಕೂಡ ಈ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ ಎನ್ನುವಂತ ವಿಚಾರ. 150ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಇಂಟರ್ವ್ಯೂ ನೋಡಿ ಪ್ರಶ್ನೆಗಳನ್ನ ತಯಾರು ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ವಿವಿಧ ಸಂದರ್ಶನಗಳನ್ನ ಕೊಟ್ಟಿದ್ರಲ್ಲ, ಅದರಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರಲ್ಲ, ಅದೆಲ್ಲವನ್ನು ಕೂಡ ಇಟ್ಟುಕೊಂಡು ಅದನ್ನೇ ಆಧರಿಸಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದಲ್ಲ ಎರಡಲ್ಲ 150 ಪ್ರಶ್ನೆಗಳು. ಅದರಿಂದ ಮಟ್ಟಣ್ಣನವರಿಂದ ಉತ್ತರವನ್ನ ಪಡೆದುಕೊಳ್ಳಲಾಗಿದೆ. ಪ್ರಣವ್ ಮೊಹಂತಿ, ಜಿತೇಂದ್ರ ದಯಾಮ, ಸೈಮನ್ ಮೂವರು ಕೂಡ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅಧಿಕಾರಿಗಳಿಂದ ಮಾತ್ರ ಈ ಒಂದಷ್ಟು
ವಿಚಾರಣೆಯನ್ನ ನಡೆಸಲಾಗಿದೆ. ಬಾಗಿಲು ಹಾಕೊಂಡು ವಿಚಾರಣೆಯನ್ನ ನಡೆಸಿದ್ರು ಅನ್ನುವಂತ ವಿಚಾರ. ಎಸ್ಐಟಿ ಪ್ರಶ್ನೆಗಳ ಸುರಿಮಳೆಯಿಂದ ಸದ್ಯಕ್ಕೆ ಮಟ್ಟಣ್ಣನವರು ಒಂದು ರೀತಿಯಲ್ಲಿ ಗಲಿಬಿಲಿ ಜೊತೆಯಲ್ಲಿ ಕಂಗಾಲಾಗಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಗಮನಿಸ್ತಾ ಇದ್ವಿ ನಿನ್ನೆ ಇಡೀ ದಿನ ವಿಚಾರಣೆ, ಅದರಲ್ಲೂ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣನವರ ವಿಚಾರಣೆ. ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು? ಸುಮಾರು 150 ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿ. ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಈಗ ಎಸ್ಐಟಿಗೆ ಅಂತ? ಅಶ್ವಿನಿ, ನಿನ್ನೆ ತಡರಾತ್ರಿವರೆಗೂ ಕೂಡ ಈ 4 ವಿಚಾರಣೆ ನಡೆದಿರುವಂತದ್ದು. ಅಂದ್ರೆ ಟಿ ಜಯಂತ್ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಜೊತೆಗೆ ಅಭಿಷೇಕ್, ವಿಠ್ಠಲಗೌಡ, ಈ 4 ಕೂಡ ನಿನ್ನೆ ತಡರಾತ್ರಿವರೆಗೂ ಕೂಡ ಎಸ್ಐಟಿ ವಿಚಾರಣೆ ನಡೆಸಿದ್ದಾರೆ. ಅವರಿಂದ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಅವರಿಗೆ ಕೇಳಿ ಅವರಿಂದ ಉತ್ತರವನ್ನು ಕೂಡ ಪಡೆದುಕೊಂಡಿದ್ದಾರೆ. 4 ಕೂಡ ಸಪರೇಟ್ ಆಗಿ ಬೇರೆ ಬೇರೆಯಾಗಿ ಕುಳ್ಳಿರಿಸಿಕೊಂಡು ಅವರನ್ನ ಪ್ರಶ್ನಿಸಿದ್ದಾರೆ. 4ರಿಂದಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಉತ್ತರ ಪಡೆದಿದ್ದಾರೆ. ಪ್ರಮುಖವಾಗಿ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ ಇದ್ರು. ಅವರೇ ಖುದ್ದಾಗಿ ಅವರು ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಅವರೇ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರಿದ್ರು, ಎಸ್ಪಿ ಸೈಮನ್ ಅವರಿದ್ರು. ಈ 3 ಸೇರಿಕೊಂಡು ಏನು 4 ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ 4 ಕೂಡ ಕೇಳಿದ್ರು. ಪ್ರಮುಖವಾಗಿ ಆ ಒಂದು ಬುರುಡೆ ಏನಿದೆ ಅಲ್ಲ, ಆ ಕೋರ್ಟ್ಗೆ ಒಪ್ಪಿಸಿದಂತಹ ಬುರುಡೆ ಏನಿದೆ ಅಲ್ಲ, ಅದರ ಕುರಿತು ಒಂದಷ್ಟು ಅಸ್ಪಷ್ಟತೆ ಇದೆ. ಯಾವುದೇ ರೀತಿಯಾದಂತಹ ಸ್ಪಷ್ಟ ಉತ್ತರ ಬರ್ತಾ ಇಲ್ಲ. ಹೀಗಾಗಿ 4 ಕೂಡ ಈ ಒಂದು ಬುರುಡೆಗೆ ಸಂಬಂಧಿಸಿದಂತೆ ವಿಚಾರಣೆಯನ್ನು ಮಾಡಿರುವಂತದ್ದು. ಆ 4ರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆ ಕೇಳಿದ್ದಾರೆ. ಆರಂಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆಯಾಗಿ ಅವರನ್ನ ಕುಳ್ಳಿರಿಸಿಕೊಂಡು ಅವರಿಗೆ ಪ್ರಶ್ನೆ ಕೇಳಿದ್ದಾರೆ. ಆ ಬಳಿಕ ಒಟ್ಟಿಗೆ ಕುಳಿತುಕೊಂಡು ಅವರಿಗೆ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಆವಾಗ ಒಂದಷ್ಟು ಗೊಂದಲಕಾರಿಯಾದಂತಹ ಉತ್ತರವನ್ನು ಕೂಡ 4 ನೀಡಿದ್ದಾರೆ. ಆ ಬಳಿಕ ಟಿ ಜಯಂತ್ ಅವರೇ ಒಂದು ಸ್ಫೋಟಕವಾದಂತಹ ವಿಚಾರವನ್ನ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸಿದ್ದು. ಎಂದ್ರೆ ಈ ಒಂದು ಬುರುಡೆ ಏನಿದೆಲ್ಲ ಇದನ್ನ ಮಟ್ಟಣ್ಣವರೇ ತಂದು ಕೊಟ್ಟಿದ್ದು ಅನ್ನುವಂತಹ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳಿಗೆ ಜಯಂತ್ ಅವರು ತಿಳಿಸಿದ್ರು. ಆದ್ರೆ ಗಿರೀಶ್ ಮಟ್ಟಣ್ಣವರು ಮಾತ್ರ ನಾನು ಈ ಒಂದು ಬುರುಡೆಯನ್ನು ತಂದು ಕೊಟ್ಟದ್ದಲ್ಲ, ಬುರುಡೆಯ ವಿಚಾರವಾಗಿ ನನ್ಗೇನು ಗೊತ್ತಿಲ್ಲ ಅನ್ನುವಂತ ಹೇಳಿದ್ದು. ಹೀಗಾಗಿ ಇವರ ಒಂದು 2 ಸ್ಟೇಟ್ಮೆಂಟ್ ಅಲ್ಲಿ ಬಹಳಷ್ಟು ಗೊಂದಲ ಇತ್ತು. ಹೀಗಾಗಿ ಅಧಿಕಾರಿಗಳು ಅವರನ್ನ ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಿದ್ರು. ಇವತ್ತು ಮತ್ತೆ ಅವರನ್ನ ವಿಚಾರಣೆ ನಡೆಸ್ತಾರೆ. ನಿನ್ನೆ ರಾತ್ರಿ ವೇಳೆ ಅವರಿಗೆ ಅಲ್ಲೇ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿದ್ರು. ಹೀಗಾಗಿ ಇವತ್ತು ಬೆಳಗಿನಿಂದ ಮತ್ತೆ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ. ಅವರಿಂದ ಒಂದಷ್ಟು ಸತ್ಯಗಳನ್ನ ಮತ್ತೆ ಬಾಯ್ಬಿಡಿಸ್ತಾರೆ. ಅಶ್ವಿನಿ, ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.